ಇವತ್ತು 99% ಜನ ಜೀವನ ಮಾಡ್ತಾ ಇದಾರಲ್ಲ, ನನ್ನ ಜೀವನ ಅಂತ ಮಾಡ್ತಾ ಇಲ್ಲ. ನನ್ನ ಗಂಡನ ಜೀವನ, ನನ್ನ ಹೆಂಡತಿ ಜೀವನ, ನನ್ನ ಅಪ್ಪ ಅಮ್ಮನ ಜೀವನ, ನನ್ನ ಕುಟುಂಬದ ಜೀವನ, ಅವರಿಗೋಸ್ಕರ ಬದುಕ್ತಾ ಇದ್ದೀನಿ, ಅವರಿಗೋಸ್ಕರ ಮಾಡ್ತಾ ಇದ್ದೀನಿ, ಅವರಿಗೋಸ್ಕರ ಇಷ್ಟೆಲ್ಲ ಮಾಡಿದೆ. ನೋ ವೇ. ಈ ಈ ದರಿದ್ರ ಮೆಂಟಾಲಿಟಿನ ನಮ್ಮ ತಲೆಯಲ್ಲಿ ಈ ಸಮಾಜ ತುಂಬಿಟ್ಟಿದೆ. ಇದನ್ನ ಬದಲಾವಣೆ ಮಾಡ್ಕೊಳ್ಳಿ. ತುಂಬಾ ಕಷ್ಟ. ನಾನು ಹೇಳಿದ್ನಲ್ಲ, ಅದಕ್ಕೆ ಶರತ್ ಕೆಲವೊಬ್ರಿಗೆ ವಿಲನ್ ತರ ಕಾಣಿಸ್ತದಾನೆ. ಜೀರ್ಣ ಆಗಲ್ಲ ಶರತ್ ಮಾತಾಡೋದು. ತುಂಬಾ ನೊಂದಿರ್ತಾರೆ, ತುಂಬಾ ಡೆಪ್ತ್ ಆಗಿ ಹೋಗ್ತಿರ್ತಾರಲ್ಲ, ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಆಮೇಲೆ ಬದಲಾವಣೆ ಆಗಕ್ ಬಯಸ್ತಿರ್ತಾರಲ್ಲ, ಅವರಿಗೆ ಶರತ್ ವಾವ್ ಸೂಪರ್ ಅನ್ಸುತ್ತೆ. ಈ ಕೆಲವೊಬ್ರು ಇರ್ತಾರೆ, ಈ ಕೋಣದ ಮುಂದೆ ಕಿಂದೂರಿ ಬಾರಿಸ್ದಂಗೆ, ಅವನು ಏನ್ ಹೇಳಿದ್ರು ಕೊನೆಗೆ ನಾನೇ ಕರೆಕ್ಟು ಅಂತಾನೆ. ಅಂಥವ್ರಿಗೆ ಶರತ್ ಹೆಲ್ಪ್ಲೆಸ್. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ, ಸೊ ಆ ರಾಜ ಏನ್ ಮಾಡ್ದ, ಮನೇನ ಬದಲಾವಣೆ ಮಾಡ್ಕೊಂಡ, ಮನಸ್ಸನ್ನ ಬದಲಾವಣೆ ಮಾಡ್ಕೊಂಡ, ಜಾಗವನ್ನ ಬದಲಾವಣೆ ಮಾಡ್ದ, ಅಲ್ಲಿ ಹೋಗಿ ರಾಜ ಆದ. ಈಗ ಇವತ್ತಿನವರೆಗೂ ನೀವೇನ್ ಜೀವನ ಇದಿರಲ್ಲ, ಇದು ಇವತ್ತು ನೀವು ರಾಜನೇ ಇರಬಹುದು. ಇವತ್ತು ನೀವು ಹೀಗೆ ಇರ್ಬೋದು, ಬಟ್ ನಾಳೆ ಹೀಗಿರಕ್ ಚಾನ್ಸ್ ಇಲ್ಲ. ಸಡನ್ ಆಗಿ ನಮ್ಮ ಜೀವನದಲ್ಲಿ ಅಲೆಗಳು ಎದ್ದೇಳ್ತವೆ. ಯಾರೋ ಸತ್ತೋಗ್ತಾರೆ, ಯಾರೋ ಬದುಕ್ತಾರೆ, ಬಿಸ್ನೆಸ್ ಡಮಾರ್ ಅಂದಿರುತ್ತೆ, ಜಾಬ್ಲಿಂದ ನೋಟಿಸ್ ಕೊಟ್ಟು ಕಳಿಸ್ತಾರೆ. ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ನಾಳೆ ಅನ್ನೋದ್ರಲ್ಲಿ. ನಮ್ಮ ಜೀವನದಲ್ಲಿ ನಾವು ಏನು ಪ್ರಯತ್ನ ಮಾಡಿದೀವಿ, ಏನು ಪ್ಲಾನಿಂಗ್ ಮಾಡಿದೀವಿ, ಆ ರಾಜ ನೋಡಿ ಹೆಂಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದ. ಹಾಗಾಗಿ ನಾವು ಈಗ ದೇವರು ನಮಗೆ ಕೈಕಾಲು ಗಟ್ಟಿ ಕೊಟ್ಟಾಗ, ಬುದ್ಧಿಶಕ್ತಿ ಕೊಟ್ಟಾಗ, ಕೈಯಲ್ಲಿ ಶಕ್ತಿ ಕೊಟ್ಟಾಗ, ರಕ್ತದಲ್ಲಿ ಎನರ್ಜಿ ಕೊಟ್ಟಾಗ, ನಮ್ದು ಫ್ಯೂಚರ್ ಪ್ಲಾನ್ ಅನ್ನ ಮಾಡ್ಕೋಬೇಕು. ಅದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಮೂಲ ಕಾರಣ ನಮ್ಮ ಜೀವನದ ಮೂಲವನ್ನ ಹುಡುಕ್ಬೇಕು, ನಮ್ಮ ಬಿಸ್ನೆಸ್ಸಿನ ಮೂಲವನ್ನ ಹುಡುಕ್ಬೇಕು. ತುಂಬಾ ಜನಕ್ಕೆ ಬಿಸ್ನೆಸ್ಸಿನ ಮೂಲ ಗೊತ್ತಿಲ್ಲ, ಜೀವನದ ಮೂಲ ಗೊತ್ತಿಲ್ಲ. ಮೂಲ ಅಂದ್ರೆ ಗೊತ್ತೇ ಇಲ್ಲ ಅವರಿಗೆ. ಏನಿದು ಮೂಲ ಅಂದ್ರೆ? ಮೂಲ ಅಂದ್ರೆ ಏನು ಗೊತ್ತಿಲ್ಲ. ಮೂಲ ಅಂದ್ರೆ ಬೇರು. ಈ ತಾಯಿ ಬೇರು ಗಟ್ಟಿ ಇದ್ರೇನೆ ತಾನೇ ಗಿಡ ಹಣ್ಣು ಹಂಪಲ ಬಿಡೋದಕ್ಕೆ ಸಾಧ್ಯ. ಈ ಮೂಲನ ಹುಡುಕ್ರಿ. ಆ ಮೂಲ ಏನು ಗೊತ್ತಾ? ನಾನು ತುಂಬಾ ಡೀಪ್ ಆಗಿ ಹೋಗ್ತಾ ಇದ್ದೀನಿ, ತುಂಬಾ ಡೀಪ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಆ ಮೂಲ ಏನು ಗೊತ್ತಾ? ಆ ಮೂಲನೇ ವೈ ವಾಟ್ ಹೌ. ಈ ವೈ ಅಲ್ಲಿ ಏನ್ ಮಾಡ್ಬೇಕು ನೀವು ಈಗ ಅಂದ್ರೆ, ವೈ ಅಂದ್ರೆ ಏಕೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಏಕೆ. ಏಕೆ ನಾನು, ನಾನ್ ಏಕೆ ಈ ಜೀವನ ಮಾಡ್ಬೇಕು, ನಾನ್ ಯಾಕೆ ಮಾಡ್ಬೇಕು? ಬಿಡಿ ನಿಮ್ ಗಂಡ ಹೆಂಡತಿ ಮಕ್ಕಳು ಬಿಟ್ಟಾಕ್ಬಿಡಿ, ಎಲ್ಲರಿಗೂ ಬೇಡ ನನಗೆ. ನಾನ್ ಯಾಕೆ ಮಾಡ್ಬೇಕು, ಅದನ್ನ ಹುಡುಕ್ರಿ ಮೊದ್ಲು. ಯಾಕಪ್ಪ ನಾನು ಹೆಣ್ಣಾಗಿ ಇಲ್ಲಿ ಇರಬೇಕು, ನಾನು ಗಂಡಾಗಿ ಇಲ್ಲಿ ಇರಬೇಕು? ವಾಟ್ ಈಸ್ ಮೈ ರೋಲ್? ನಾನು ಮಗನಾಗಿ, ನಾನು ಅತ್ತೆ ಆಗಿ, ತಮ್ಮ ಆಗಿ, ತಂಗಿ ಆಗಿ ನಾನು ಯಾಕೆ ಇಲ್ಲಿರ್ಲಿ? ವೈ ಮೀ? ನಾನೇ ಯಾಕೆ ವೈ ಮೀ? ಈ ಮೂಲನ ಹುಡುಕ್ರಿ. ಇದು ಹುಡ್ಕೋದು ಹೆಂಗೆ ಅಂತ ಹೇಳಿದ್ರೆ, ಪೇಪರ್ ಹಿಡ್ಕೊಳ್ಳಿ, ಕೈಯಲ್ಲಿ ಪೆನ್ ಹಿಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ನಾನು ಯಾಕೆ ಅಂತ ಹುಡುಕ್ರಿ. ನಿಮಗೆ ಬ್ರೇನು, ಈ ಬ್ರೇನ್ ಇದೆಯಲ್ಲ, ಬ್ರೇನ್ ಉತ್ತರ ಕೊಡುತ್ತೆ. ಯಾರು ಉತ್ತರ ಕೊಡಲ್ಲ, ಬ್ರೇನ್ ಉತ್ತರ ಕೊಡುತ್ತೆ. ಯಾ ಚರ್ಚು ಮಸೂದಿ ಎಲ್ಲೂ ಉತ್ತರ ಸಿಗಲ್ಲ ನಿಮಗೆ. ಇಲ್ಲೇ ಎಲ್ಲ ಇರೋದು ಇಲ್ಲೇ. ನಾನು ಯಾಕೆ ಈ ಜೀವನ ಮಾಡ್ಲಿ? ಬರೀರಿ 10 ಪಾಯಿಂಟ್ ಬರೀರಿ, 50 ಪಾಯಿಂಟ್ ಬರೀರಿ. ಈಗ ನಾನು ಬರೆದಿದ್ದೀನಿ, ನಾನು ಯಾಕಪ್ಪ, ನಂದು ಲೈಫ್ ಒಂದು ಉದಾಹರಣೆ ಕೊಡ್ತೀನಿ ನಂದು. ಸೊ ಅದೇ ತರ ನಿಮ್ದು ಬರೀರಿ. ಯಾಕಂದ್ರೆ ನಾನು ಮನುಷ್ಯ, ನೀವು ಮನುಷ್ಯ, ಎರಡು ಪ್ಲಸ್ ಆರ್ ಮೈನಸ್ ಇರುತ್ತೆ ಅಷ್ಟೇ. ಈಗ ನಾನು ವೈ ಮೀ, ನಾನು ಯಾಕೆ ಅಂದ್ರೆ, ಓಕೆ, ಈಗ ನನ್ನ ಮಕ್ಕಳಿಗೆ ನಾನು ಬಿಟ್ರೆ ಬೇರೆ ಯಾರು ಇಲ್ಲ, ನನ್ನ ಹೆಂಡತಿಗೆ, ನನ್ನ ಕುಟುಂಬಕ್ಕೆ, ನನ್ನ ಅಪ್ಪ ಅಮ್ಮಗೆ ನಾನು ಬಿಟ್ರೆ ಯಾರು ಇಲ್ಲ, ಅದಕ್ಕೆ ನಾನೇ ಅಂತಂದ್ರೆ ಬರ್ಕೊಂಡಿದ್ದೀನಿ. ನನ್ನ ಯಶಸ್ಸಿಗೆ ನಾನೇ ಕೆಲಸ ಮಾಡಬೇಕು ಅಂತ ಬರ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಯಶಸ್ಸಿಗೆ ನೀವು ಕೆಲಸ ಮಾಡಿದ್ರೆ ಆಗಲ್ಲ, ನನ್ನ ಕುಟುಂಬಕ್ಕೆ ನೀವು ಕೆಲಸ ಮಾಡಿದ್ರೆ ಆಗಲ್ಲ, ನಿಮಗೆ ಇನ್ಕಮ್ ಬಂದ್ರೆ ಆಗಲ್ಲ. ನನಗೆ ಇನ್ಕಮ್ ಬರಬೇಕು, ನನ್ನ ಕುಟುಂಬ ನಡೆಸಬೇಕು ಅಂದ್ರೆ ನಾನು. ಯೋಚನೆ ಮಾಡ್ರಿ, ಸ್ವಲ್ಪ ಯೋಚನೆ ಮಾಡ್ರಿ. ಸುಮ್ಮನೆ ಎಲ್ಲರೂ ಬಂದ್ಬಿಟ್ಟು ಸರ್ ನಾ ಬಿಸ್ನೆಸ್ ಮಾಡ್ಬಿಡ್ಲಾ ಸರ್, ಜನ ಸೇರ್ಬಿಡ್ತಾರ ಸರ್, ನಾ ಬಿಸ್ನೆಸ್ ಕೈ ಹಾಕಿದ್ರೆ ಸಕ್ಸಸ್ ಆಗ್ತೀನ, ನಾನು ಜ್ಯೋತಿಷ ಕೇಳಲ ಸರ್, ರೇಖಿ ನೋಡ್ಲಾ ಸರ್, ಸರ್ ನಾನು ನಂಬರ್ ನೋಡ್ಲಾ ಸರ್, ನಾನು ವಾಸ್ತು ಪೂಜೆ ಮಾಡಿಸ್ಲಾ ಸರ್? ಅಯ್ಯೋ ಹುಚ್ರ, ನೀವ್ ಏನು ವಾಸ್ತು ಪೂಜೆ ಮಾಡಿಸಿದ್ರೇನು, ನೀವೇನ್ ನಂಬರ್ ನೋಡಿದ್ರೇನು, ಇದೇ ಸರಿ ಇಲ್ಲ ಅಂದ್ರೆ ಡಮಾರ್. ನೀವ್ ಯಾಕೆ ಹುಟ್ಟಿದೀರಾ, ನಿಮ್ದು ರೋಲ್ ಏನು ಅನ್ನೋದೇ ಗೊತ್ತಿಲ್ಲ ನಿಮಗೆ. ನೀವು ವಾಸ್ತು ಪೂಜೆ ಮಾಡಿಸಿ ಏನ್ ಮಾಡೋರು? ಸೊ ಅದಕ್ಕೆ ಬಹಳ ಜನ ತಾಯಂದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಯಾವ್ದಾದ್ರು ಬಿಸ್ನೆಸ್ ಕೈ ಹಾಕಿದ್ರೆ
ಸರ್ ನಾ ಪಾರ್ಟ್ ಟೈಮಲ್ಲಿ ಮಾಡ್ತೀನಿ ಅಂತ ಹೋಗ್ತಾರೆ, 3 ತಿಂಗಳು ಆಗಿದ್ಮೇಲೆ ಕುದುರೆ ತರ ಹೋಗಿರ್ತಾರೆ, ಆಮೇಲೆ ಕತ್ತೆ ತರ ವಾಪಸ್ ಬರ್ತಾರೆ. ಸರ್ ಇವೆಲ್ಲ ಆಗಲ್ಲ ಬಿಡಿ ಸರ್ ನಮ್ಮಂತರಿಗೆ. ಅಲ್ಲಿ ಆ ಮಿಸ್ಟೇಕ್ ಇತ್ತು ಸರ್, ಇಲ್ಲಿ ಈ ಮಿಸ್ಟೇಕ್ ಇತ್ತು ಸರ್, ಇಲ್ಲಿ ಹಿಂಗಿತ್ತು ಸರ್, ಅಲ್ಲಿ ಹಿಂಗಿತ್ತು ಸರ್, ಮಿಸ್ಟೇಕ್ ಹುಡುಕ್ ಬಂದ್ಬಿಡ್ತಾರೆ. ತಾವು ಬದಲಾವಣೆ ಆಗಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಸರಿ ಇಲ್ಲ. ಸೊ ಯಾವುದಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ರೆ ಬೇರೆ ಬಿಸ್ನೆಸ್ ಇದ್ರೆ ತೋರಿಸ್ರಿ ಕೋಟ್ಯಾಧಿಪತಿ ಆಗಕ್ಕೆ, ನಾನು ನಿಮ್ ಜೊತೆಗೆ ಬರ್ತೀನಿ. ಸೊ ಬಡವರಿಗೆ ಇದೊಂದು ವರದಾನ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗು. ಬಟ್ ಯಾಕೆ ಇದನ್ನ ನಾವು ವರದಾನ ಮಾಡ್ಕೊಂಡಿಲ್ಲ ಅಂದ್ರೆ, ನಮ್ಮಂತ ಹೊಲಸು ಯೋಚನೆಗಳು ತುಂಬಿಟ್ಟಿದಾವ ನಮ್ಮ ತಲೆಯಲ್ಲಿ. ಈ ಹಳಸಿರೋ ಪಾತ್ರೆಯಲ್ಲಿ ನಾವು ಹೋಗಿ ಹೊಸ ಅಕ್ಕಿ ಹಾಕಿ ಅನ್ನ ಮಾಡಿದ್ರೆ ಅದು ಅನ್ನ ತಿನ್ನೋದಕ್ಕೆ ಲಾಯಕ್ ಇರಲ್ಲ. ಯಾಕಂದ್ರೆ ಮೊದ್ಲು ಪಾತ್ರೆ ತೊಳಿಬೇಕು ನಾವು, ಆಮೇಲೆ ಅದರಲ್ಲಿ ಅಡುಗೆ ಮಾಡ್ಬೇಕು. ಈ ಪಾತ್ರೆ ಅನ್ನೋದು ಹಳಸಿ ಹೊಲಸಾಗ್ಬಿಟ್ಟಿದೆ. ಅದರಲ್ಲಿ ಹೊಸ ಬಿಸ್ನೆಸ್ ಹಾಕಿದ್ರೆ ಏನ್ ಮಾಡುತ್ತೆ, ಹೊಸ ಸಂಸಾರ ಹಾಕಿದ್ರೆ ಏನ್ ಮಾಡುತ್ತೆ, ಅದು ಹೊಲಸಾಗಿದ್ದೇ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ಇವತ್ತಿನಿಂದ ನೀವು ಆ ಈ ಪಾತ್ರನ ಸ್ವಚ್ಛಪಡಿಸ್ಕೊಳ್ಳಿ. ಅದೇನು ಅಂತ ಹೇಳಿದ್ರೆ, ನಾನು ಯಾಕಪ್ಪ ಈ ಫ್ಯಾಮಿಲಿ ಲೀಡ್ ಮಾಡ್ಲಿ, ಮೊದ್ಲು ನಿಮ್ ಫ್ಯಾಮಿಲಿ, ಮೊದ್ಲು ನೀವು, ನಿಮ್ಮ ಆರೋಗ್ಯ ನೀವು, ಮೊದ್ಲು ನೀವು. ಅದೇ ರೀತಿಯಾಗಿ ವೈ ಮೀ, ನನ್ನ ಲೈಫಿಗೆ ವೈ ಮೀ ಫಾರ್ ದಿಸ್ ಬಿಸ್ನೆಸ್. ನೀವು ಯಾವುದೋ ಒಂದು ಬಿಸ್ನೆಸ್ ಆಯ್ಕೆ ಮಾಡ್ಕೊಂಡಿದ್ರಲ್ಲ, ಅದರಲ್ಲಿ ವೈ ಮೀ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾಕೆ ನಾನು ಈ ಬಿಸ್ನೆಸ್ ಮಾಡಬೇಕು? ನೀವು ಯಾವುದೋ ಒಂದು ಬಿಸ್ನೆಸ್ ಅಪ್ಪ, ಚಪ್ಪಲಿ ಬಿಸ್ನೆಸ್ಸು, ಯಾವುದೋ ಆಟೋ ಡ್ರೈವರು, ಅಥವಾ ಏನೋ ಸೀರೆ ಬಿಸ್ನೆಸ್ಸು, MLM ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸು, ಏನೋ IAS ಆಫೀಸರು, ಏನೋ ಮಾಡ್ಬೇಕಂತಿದ್ರೆ ಅದರಲ್ಲಿ ವೈ ಮೀ ಕಂಡಿಡೀರಿ. ನಾನೇ ಯಾಕೆ IAS ಆಫೀಸರ್ ಆಗಲಿ, ನಾನೇ ಯಾಕೆ ಆಟೋ ಓಡಿಸ್ಬೇಕು, ನಾನೇ ಯಾಕೆ ಈ ಕಂಪನಿಲಿ ಈ ಪ್ಲಾನಲ್ಲಿ ಕೆಲಸ ಮಾಡಬೇಕು? ಇದಕ್ಕೆ ಪ್ರಶ್ನೆ ಮೂಲ ಹುಡುಕ್ರಿ. ಈ ಮೂಲ ಗೊತ್ತಾಯ್ತು ಅಂದ್ರೆ ನಿಮಗೆ ಯಾರು ಮೋಟಿವೇಶನ್ ಮಾಡೋರು ಬೇಡ, ನಿಮಗೆ ಯಾರು ಮೀಟಿಂಗು ವರ್ಕ್ಶಾಪ್ ತಗೊಳೋರು ಬೇಡ, ನಿಮ್ಗೆ ಯಾವ BOP GOP ಅವಶ್ಯಕತೆ ಇಲ್ಲ. ನೀವು ಎದ್ದೇಳ್ತೀರಾ ಕೆಲಸ ಮಾಡ್ತೀರಾ, ಎದ್ದೇಳ್ತೀರಾ ಕೆಲಸ ಮಾಡ್ತೀರಾ. ಇದು ಗೊತ್ತಿಲ್ಲ ಅಂದ್ರೆ ಇವೆಲ್ಲ ಸರ್ಕಸ್ ಮಾಡ್ಬೇಕು ನೋಡ್ರಿ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾಕೆ ಈ ಬಿಸ್ನೆಸ್ ಮಾಡ್ಬೇಕು ನನಗೆ ಗೊತ್ತಿಲ್ಲ. ಸರ್ ದುಡ್ಡು ಬರುತ್ತಲ್ಲ ಸರ್ ಅದಕ್ಕೆ, ಸರ್ ನಾನು ಸಂಸಾರ ಸಾಕ್ಬೇಕಲ್ಲ ಸರ್ ಅದಕ್ಕೆ, ಸರ್ ನಾನು ಕಾರ್ ತಗೋಬೇಕಲ್ಲ ಸರ್ ಅದಕ್ಕೆ. ಇದು ತಪ್ಪು. ನಾವು ಒಂದು ಬಿಸ್ನೆಸ್ ಅನ್ನ ಯಾಕೆ ಆಯ್ಕೆ ಮಾಡಬೇಕು, ಆ ಬಿಸ್ನೆಸ್ ಅಲ್ಲಿ ನಮ್ಮ ಮೂಲ, ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಸಂಶೋಧನೆ ಮಾಡ್ಬೇಕು. ಆಗ ಆ ಬಿಸ್ನೆಸ್ ನಮಗೆ ವರ ಆಗುತ್ತೆ, ಇಲ್ಲ ಅಂದ್ರೆ ಅದು ನಮಗೆ ಶಾಪ ಆಗುತ್ತೆ. ಈ ಕ್ಲಾರಿಟಿ ಇಲ್ಲ ಅಂತಂದ್ರೆ ನಮಗೆ ಶಾಪ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡಿ ಅಂತಂದ ಹೇಳಿದ್ರೆ, ನೀವು ಯಾರಿದ್ದೀರಾ ಏನಿದ್ದೀರಾ ಐ ಡೋಂಟ್ ನೋ. ಓಕೆ, ನನಗೆ ಬೇಕಾಗಿರೋದು ಏನು ಅಂದ್ರೆ, ಇವತ್ತಿನ ಕ್ಲಾಸಿನ ಹೈಲೈಟ್ ಏನು ಅಂತಂದ್ರೆ, ವೈ ವೈ ಮೀ, ನಾನು ಯಾಕೆ ಸಂಸಾರ ಮಾಡಬೇಕು, ನಾನು ಯಾಕೆ ಈ ಬಿಸ್ನೆಸ್ ಮಾಡಬೇಕು, ವೈ ಮೀ, ನಾನೇ ನಾನೇ ಯಾಕೆ ಮಾಡಬೇಕು. ಎರಡನೇದು ಬಂದ್ಬಿಟ್ಟು ವೈ ನೌ. ವೈ ನೌ ಅಂದ್ರೆ, ಈ ವೈ ಅನ್ನೋದು ಟಾಪಿಕ್ ಸ್ನೇಹಿತರೆ, ಅದರಲ್ಲಿ 3 ಟಾಪಿಕ್ ಹೇಳ್ತಾ ಇದ್ದೀನಿ, 3 ಸಬ್ ಟಾಪಿಕ್: ವೈ ಮೀ, ವೈ ನೌ ಅಂಡ್ ವೈ ಹೌ. ಓಕೆ, ಈ ವೈ ನೌ ಏನು ಅಂತಂದು ಹೇಳಿದ್ರೆ, ವೈ ನೌ ಅಂತಂದು ಹೇಳಿದ್ರೆ, ಈಗಲೇ ಯಾಕೆ ಮಾಡಬೇಕು, ನಿಮ್ಮ ಸಂಸಾರವನ್ನ ನೀವು ಈಗಲೇ ಯಾಕೆ ಮಾಡ್ಬೇಕು, ನಿಮ್ಮ ಲೈಫನ್ನು ಈಗಲೇ ಯಾಕೆ ಮಾಡ್ಬೇಕು. ಯಾಕಂದ್ರೆ ಟೈಮ್ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ, ಕೂದಲು ಉದುರ್ತಾ ಇದಾವೆ, ಬೆಳ್ಳಗಾಗ್ತಾ ಇದಾವೆ ಕೂದಲು, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಅಪ್ಪ ಅಮ್ಮ ಮುದುಕರಾಗ್ತಾ ಇದ್ದಾರೆ. ಈಗ ಮಾಡ್ಲಿಲ್ದಂಗೆ ಯಾವಾಗ ಮಾಡ್ಲಿ ಮತ್ತೆ? ಕೇಳು, ಟೈಮ್ ಇದೆನಾ ನಿನ್ನ ಹತ್ರ? ಇಲ್ಲ. ಸೊ ವೈ ನೌ, ಈಗಲೇ ಯಾಕೆ ಮಾಡಬೇಕು ಈ ಬಿಸ್ನೆಸ್, ಯಾಕೆ ನೀವು ಈಗಲೇ ಕೋಟ್ಯಾಧಿಪತಿ ಆಗ್ಬೇಕು, ಯಾಕೆ ಈಗಲೇ ದುಡ್ಡು ಮಾಡಬೇಕು. ಬಹಳ ಜನ ನಿಮ್ಮ ಅಪ್ಲೈನ್ಗಳು ಫೋನ್ ಮಾಡಿದಾಗ ಹೇಳ್ತಾರೆ, ನಿಮ್ಮ ಅಪ್ಲೈನ್ಗಳು ಮೀಟಿಂಗ್ ಕರೀತಾರೆ, ನಿಮ್ಮ ಲೀಡರ್ಸು ನಿಮ್ಮ ಬಿಸ್ನೆಸ್ ಮಾಡೋರು ಮೀಟಿಂಗ್ ಕರೀತಾರೆ, ಮೇಡಮ್ ಬನ್ನಿ ಸರ್ ಬನ್ನಿ ಮೀಟಿಂಗಿಗೆ. ಅಯ್ಯೋ ಬಿಡಿ ಸರ್ ನೆಕ್ಸ್ಟ್ ಮಂತ್ ಬರ್ತೀವಿ, ಅಯ್ಯೋ ಬಿಡಿ ಸರ್ ನೆಕ್ಸ್ಟ್ ವೀಕ್ ಬರ್ತೀವಿ. ಸರ್ ಈ ವೀಕ್ ಬರ್ತಾ ಇದ್ದೆ, ಆಕ್ಚುಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ ವೀಕ್ ಬರ್ತಾ ಇದ್ದೆ, ಆಕ್ಚುಲಿ ನೆಗಡಿ ಆಗ್ಬಿಟ್ಟಿದೆ. ಈ ವೀಕ್ ಬರ್ತಾ ಇದ್ದೆ, ನನ್ನ ಮಗುದ್ ಬರ್ತಡೇ ಬಂದ್ಬಿಟ್ಟಿದೆ ಸರ್. ಇಲ್ಲಿ ಇವ್ರ ಯೋಗ್ಯತೆಗೆ ಒಂದು ಸ್ವಂತ ಮನೆ ಇರಲ್ಲ, ಇವ್ರ ಯೋಗ್ಯತೆಗೆ ಒಂದು ಸ್ವಂತ ಕಾರ್ ಇರಲ್ಲ, ಇವ್ರ ಯೋಗ್ಯತೆಗೆ ಒಂದು ಒಳ್ಳೆ ಬಟ್ಟೆ ಇರಲ್ಲ, ಇವ್ರ ಯೋಗ್ಯತೆಗೆ ಆ ಮಗುಗೆ ಸರಿಯಾಗಿ ಓದಿಸ್ತಾ ಇರಲ್ಲ. ಬಟ್ ಡೈಲಾಗ್ ಏನ್ ಹೇಳ್ತಾರೆ ಗೊತ್ತಾ? ದೇವ್ರು ಕೊಟ್ಟಂಗೆ ಇರ್ತೀವಿ, ನಾವು ನೆಮ್ಮದಿಯಾಗಿದ್ದೀವಿ, ನಾವು ಕಷ್ಟ ಪಡ್ತಾ ಇದ್ದೀವಿ, ಯಾಕೋ ದೇವ್ರು ಇನ್ನೂ ಕಣ್ ತೆಗ್ದಿಲ್ಲ. ಇವರಿಗೆ ದುಡಿಯಕ್ಕೆ ಇಷ್ಟ ಇರಲ್ಲ ಅಷ್ಟೇ. ದಟ್ ಈಸ್ ದ ಸೀನ್. ಸೀನ್ ಇರೋದು ಅಷ್ಟೇ. ಇವ್ರಿಗೆ ಕಂಫರ್ಟ್ ಝೋನ್ ಬೇಕಾಗಿರುತ್ತೆ, ಇವ್ರಿಗೆ ಬರ್ತಡೇ ಬೇಕಾಗಿರುತ್ತೆ, ಇವ್ರಿಗೆ ಬಿಗ್ ಬಾಸ್ ಬೇಕಾಗಿರುತ್ತೆ, ಇವ್ರಿಗೆ ನಿದ್ದೆ ಬೇಕಾಗಿರುತ್ತೆ, ಇವರಿಗೆ
ಪಿಕ್ಚರ್ ನೋಡ್ಬೇಕಾಗಿರುತ್ತೆ. ಬಟ್ ಡೈಲಾಗು ದೇವ್ರ ಮೇಲೆ ಹಾಕಿ ಕೈ ಮುಗಿದ್ ಬಿಡೋರು. ಏನ್ ಮಾಡೋಣ ಸರ್, ಇಷ್ಟು ಕಷ್ಟ ಪಡ್ತಾ ಇದೀವಿ ಸರ್, ದೇವ್ರು ಒಂದಿನ ಕಣ್ಣು ಬಿಡ್ತಾನೆ ತಡ್ರಿ. ಆ ಒಂದಿನ ಯಾವಾಗ ಅಂತ ಹೇಳಿದ್ರೆ ನಿಮ್ ಮಣ್ಣಾಗೋದಾಗೆ ಅಷ್ಟೇ. ಸೊ ಯಾರು ನಿಮ್ ಲೈಫಿಗೆ ಬಂದು ಕಷ್ಟ ಪಡಲ್ಲ ಸ್ನೇಹಿತರೆ. ನಿಮ್ ಲೀಡರ್ಸ್ ನಿಮ್ಗೆ ಯಾಕೆ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾರೆ, ನಿಮ್ ಲೀಡರ್ಸ್ ಯಾಕೆ ನಿಮ್ಗೆ ಅವಕಾಶ ಕೊಡ್ತಾರೆ, ನಿಮ್ ಲೀಡರ್ಸ್ ನಿಮ್ಗೆ ಯಾಕೆ ಪುಷ್ ಅಪ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಅವ್ರಿಗೆ ಟೈಮ್ ವ್ಯಾಲ್ಯೂ ಗೊತ್ತಿದೆ. ಈಗ ನೀನ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಯಾವತ್ತೂ ನೀನ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅಷ್ಟೇ ಉದ್ದೇಶ. ಸೊ ಫಾಲೋ ಯುವರ್ ಕಂಪನಿ. ನಿಮ್ಮ ಕಂಪನಿಯನ್ನ ಫಾಲೋ ಮಾಡಿ, ನಿಮ್ಮ ಕಂಪ್ನಿ ಸಿಸ್ಟಮ್ ಅನ್ನ ಫಾಲೋ ಮಾಡಿ, ನಿಮ್ಮ ಕಂಪ್ನಿ ಅಪ್ಲೈನ್ ಅನ್ನ ಫಾಲೋ ಮಾಡಿ. ಯಾಕಾಗಲ್ಲ ಬಿಸ್ನೆಸ್ ನಾನು ನೋಡ್ತೀನಿ. ಬಿಡಿದು ಹೊಲಸು ವಿಚಾರಗಳನ್ನ, ನನ್ನ ಅಪ್ಲೈನಿಗೆ ದುಡ್ಡು ಬರುತ್ತೆ, ಅವನಿಗೆ ದುಡ್ಡು ಬರುತ್ತೆ, ಈ ಹೊಟ್ಟಿ ಕಿಚ್ಚು ಬಿಡಿ. ನೀವು ಏನೇ ಮಾಡಿದ್ರು, ನೀವು ತಿಂದ್ರೂ ಯಾವನಿಗೂ ದುಡ್ಡು ಹೋಗುತ್ತೆ, ತಿನ್ನೋದು ಬಿಡಿ. ನೀವು ಬಟ್ಟೆ ಹಾಕಿದ್ರೆ ಯಾವನಿಗೂ ದುಡ್ಡು ಹೋಗುತ್ತೆ, ಬಟ್ಟೆ ಹಾಕೋದು ಬಿಡಿ. ಈ ಹೊಲಸು ಬುದ್ಧಿಗಳನ್ನ ಬಿಟ್ಟು ನನಗೇನ್ ಲಾಭ ಅಂತ ನೋಡಿ. ನನಗೇನ್ ಲಾಭ ಅಂತ ನೋಡಿ. ನಾನು ನಿಮಗೆ ಮಾತಾಡ್ತಿದ್ದೀನಿ, ಜೂಮ್ ನಾನು ತಿಂತಾ ಇದ್ದಾನೆ ದುಡ್ಡು, ಜೂಮಿಗೆ ನಾನು ಪೇ ಮಾಡಿದ್ದೀನಿ, ಹಂಗಂತಂದೇಳಿ ಜೂಮ್ ನಾನು ತಿಂತಾನೆ ಅಂತ ನಾನು ನಿಮಗೆ ಕನೆಕ್ಟ್ ಆಗೋದು ಬಿಡ್ಲಾ? ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಈ ಮಧ್ಯಮ ವರ್ಗದ ಬುದ್ಧಿ ಬಿಡಿ. ಸೊ ಮೇಲ್ವರ್ಗಕ್ಕೆ ಬನ್ನಿ. ಯಾವನೇನಾದ್ರೂ ಆಗ್ಲಿ ನನಗೇನ್ ಲಾಭ ಅಂತ ಯೋಚನೆ ಮಾಡಿ. ನೀವು ಬೆಳೆಯೋದು ಯೋಚನೆ ಮಾಡಿ. ಈಗ ನಿಮ್ಮ ಅಪ್ಪ ಅಮ್ಮ ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ದಾಗ ಯಾಗ ಅವ್ರ ಫೋಟೋವೆಲ್ಲ ಹೋದಾಗ ನೋಡ್ಕೊಂತೀರಾ? ಅವ್ರ ಫೋಟೋ ತಗೊಂಡು ಹೋಗ್ತೀರಾ ವಿಮಾನದಲ್ಲಿ, ಅವ್ರ ಫೋಟೋ ತಗೊಂಡು ಹೋಗ್ತೀರಾ ಹಡಗಲ್ಲಿ, ಅವ್ರ ಫೋಟೋ ತಗೊಂಡು ಹೋಗ್ತೀರಾ ದೊಡ್ಡ ದೊಡ್ಡ ಶಾಪ್ ಹೋಟೆಲ್ ಅಲ್ಲಿ. ಕರ್ಕೊಂಡು ಹೋಗ್ರಿ, ಅವ್ರು ಇದ್ದಾಗ ಕರ್ಕೊಂಡು ಹೋಗ್ರಿ, ತಿನ್ನಿಸ್ರಿ ಅವ್ರಿಗೆ. ನಿಮ್ ತಾಯಿ ಕೊಡಿ 50,000 ಸೀರೆ ಕೊಡಿ, ಕೊಡಿ ಬ್ರೇಸ್ಲೆಟ್ ಕೊಡಿ, 4 ಲಕ್ಷದ 5 ಲಕ್ಷದ ಬ್ರೇಸ್ಲೆಟ್ ಕೊಡಿ ನಿಮ್ಮ ಅಪ್ಪಗೆ. ಯಾವಾಗ ಕೊಡ್ತೀರಾ? ಈಗಲ್ದೆ ಸತ್ ಮೇಲ? ಇಲ್ಲಲ್ಲ. ಇನ್ನು ಯಾವಾಗ ನಿಮ್ ಹೆಂಡತಿ ಸುಖ ಕೊಡ್ತೀರಾ? ಯಾವಾಗ ನಿಮ್ ಮಕ್ಳಿಗೆ ಸುಖ ಕೊಡ್ತೀರಾ? ಯಾವಾಗ ನೀವು ಸುಖವಾಗಿರ್ತೀರಾ? ಹಾಳಾಗೋಗ್ಲಿ, ನೀವ್ ಯಾವಾಗ ಸುಖವಾಗಿರ್ತೀರಾ ಹೇಳಿ? ಸೊ ನಮಗೆ ಹೆಂಗ್ ಬೆಳೆಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ದುಡ್ಡು ಅಂದ್ರೆ ಕ್ರಿಮಿನಲ್. ಈ ಕ್ರಿಮಿನಲ್ಗಳು ದುಡ್ಡು ಮಾಡ್ತಾರೆ, ಕಳ್ಳರು ದುಡ್ಡು ಮಾಡ್ತಾರೆ. ಈ ದುಡ್ಡು ದುಡ್ಡು ಅಂತ ಯಾರು ಸಾಯ್ತಾರೆ ಅಂದ್ರೆ, ಯಾರು ಹೊಲಸು ಬುದ್ಧಿಗಳು ಇರ್ತಾರೆ ಅವರು ದುಡ್ಡು ದುಡ್ಡು ಅಂತ ಸಾಯ್ತಾರೆ. ಈ ರೀತಿ ನಮ್ಮ ಅಪ್ಪ ಅಮ್ಮ, ನಮ್ಮ ಸ್ಕೂಲ್ಸು ಕಾಲೇಜು, ಆಮೇಲೆ ಪಿಕ್ಚರ್ಗಳು ಇದೇ ರೀತಿ ಪ್ರತಿಬಿಂಬಿಸ್ಬಿಟ್ಟಿದಾವೆ. ಸೊ ದುಡ್ಡು ಮಾಡೋರೆಲ್ಲ ಕ್ರಿಮಿನಲ್ಗಳು ಅಂತ. ಹಂಗಾಗಿ ನಮಗೇನಾಗುತ್ತೆ ಅಂತಂದು ಹೇಳಿದ್ರೆ, ದುಡ್ಡು ಅಂದ ಕೂಡಲೇ ಓ ಈ ಬಂದ ನೋಡು ಕ್ರಿಮಿನಲ್ ನನ್ ಮಗ, ಬಂದ ನೋಡು ಕ್ರಿಮಿನಲ್ ನನ್ ಮಗ, ದುಡ್ಡು ದುಡ್ಡು ಅಂತ ಸಾಯ್ತಾನೆ, ಹಿಂಗೆ ಅನ್ಸಾಕತ್ ಬಿಡುತ್ತೆ. ಅದೇ ಎಣ್ಣೆ ಹೊಡೆಯನ ಬಾ ಮಗ ಅಂದ್ಬಿಟ್ರೆ, ಬಂದ ನೋಡು ನಾನು ನನ್ನ ಫ್ರೆಂಡ್ ಜೀವದ ಗೆಳೆಯ ಇವನು, ಬಂದ್ ಕೂಡಲೇ ಎಣ್ಣೆ ಹೊಡೆಯನ ಅಂತ ಕರೀತಾನೆ, ಬಂದ್ ಕೂಡಲೇ ಎಣ್ಣೆ ಬಿಲ್ ಕೊಡ್ತೀನಿ ಅಂತಾನೆ, ಬಂದ್ ಕೂಡಲೇ ಸಿಗರೇಟ್ ಹೊಡಿಸ್ತೀನಿ ಅಂತಾನೆ. ಇಂಥ ಸ್ನೇಹಿತರು ಪ್ರಪಂಚದಲ್ಲಿ ಯಾರಿಗೂ ಸಿಗಲ್ಲ. ಅದೇ ಯಾರಾದ್ರೂ ಬಂದು ಬಾರಪ್ಪ ನಾವು ಕರೋಡ್ಪತಿ ಆಗೋಣ, ಬಾರಪ್ಪ ಸಕ್ಸಸ್ ಆಗೋಣ ಅಂದ್ರೆ, ಈ ನನ್ನ ಮಕ್ಳಿಗೆ ಏನೋ ಲಾಭ ಇದೆ, ಈ ನನ್ನ ಮಗ ನನಗೆ ಹಳ್ಳಕ್ಕೆ ಎಳಿತಾ ಇದ್ದಾನೆ, ಈ ನನ್ನ ಮಗ ನನಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾನೆ. ಸರ್ ನೋಡಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಷ್ಟು ನೆಗೆಟಿವ್ ಇದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ. ಸರ್ ಇಲ್ಲಿ ನೋಡಿ ಪೇಪರ್ ಅಲ್ಲಿ ಬಂದಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ. ಇಲ್ಲಿ ನೋಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ಟೋಪಿ ಹಾಕಿದಾರಂತೆ, ಪೇಪರ್ ಅಲ್ಲಿ ಬಂದಿದೆ. ಇಲ್ಲಿ ನೋಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗಳು ಓಡೋಗಿದಂತೆ. ಇಲ್ಲಿ ನೋಡಿ ಇವನಿಗೆ ತಲೆ ಮೇಲೆ ಕೈ ಆಡಿಸಿದಾರಂತೆ. ಇಲ್ಲಿ ನೋಡಿ ಇವನ್ ಬಿದ್ದಿದಾನಂತೆ. ಇಲ್ಲಿ ನೋಡಿ ಇವನಿಗೆ ಹೊಡೆದಿದಾರಂತೆ ಸೋಷಿಯಲ್ ಮೀಡಿಯಾದಲ್ಲಿ. ಕರೆಕ್ಟ್. ನಾನು ಹೇಳ್ತೀನಲ್ಲ, ಇಲ್ಲಿ ನೋಡು ಆಕ್ಸಿಡೆಂಟ್ ಆಗಿದ್ದಾರೆ, ನಿನ್ ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ. ಇಲ್ಲಿ ನೋಡು ಹೆಂಡತಿ ತಲೆ ಹೊಡೆದಿದ್ದಾನೆ ಗಂಡಿಗೆ, ನಿನ್ನ ಹೆಂಡತಿ ಹುಷಾರು. ಇಲ್ಲಿ ನೋಡು ಮಕ್ಕಳು ಮೊಬೈಲ್ ಕೊಟ್ಟಿಲ್ಲ ಅಂತ ಅಮ್ಮ ಕುಕ್ಕರ್ ತಗೊಂಡು ನೋಡ್ತಿದ್ದಾನೆ ಡೆಲ್ಲಿಯಲ್ಲಿ, ನಿನ್ ಮಗ ಹುಷಾರು, ತಲೆ ಹುಷಾರು, ಕುಕ್ಕರ್ ಹುಷಾರು. ಇಲ್ಲಿ ನೋಡು ಮನೇಲಿ ಹಾವು ಬಂದು 10 ಜನಕ್ಕೆ ಕಚ್ಚಿದೆ, ನಿನ್ ಮನೇಲಿ ಹುಷಾರು. ಇದ್ಯಾ ಕಾಣಲ್ಲ ಇವರಿಗೆ? ಸರ್ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ರೀ. ನೀವು ಯಾವ್ದು ತಗೋತೀರಾ ಅದು ನೀವು ಆಗ್ತೀರಾ. ಎರಡೂ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೌದಲ್ಲ? ನೀವು ಮನೆಯಿಂದ ಮನೆಗೆ ಹೋಗ್ಬೇಕಾದ್ರೆ ದೇವಸ್ಥಾನನೂ ಬರುತ್ತೆ, ಬಾರ್ ಶಾಪು ಬರುತ್ತೆ. ನೀ ಬಾರಿಗೆ ಹೋಗ್ತೀಯೋ ದೇವಸ್ಥಾನಕ್ಕೆ ಹೋಗ್ತೀಯೋ ನಿನಗೆ ಬಿಟ್ಟಿದ್ದು, ನೀ ನಿರ್ಧಾರ ಮಾಡೋದನ್ನ. ನಾನೇನ್ ಬಾರಿಗೆ ಹೋಗೋರೆಲ್ಲ ಕೆಟ್ಟವ್ರು ಅಂತ ಹೇಳ್ತಾ ಇಲ್ಲ, ಮತ್ತೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಒಳ್ಳೆಯರು ಅಂತಾನೆ ಹೇಳಲ್ಲ ನಾನು. ಓಕೆ, ಜಾಣ ಇದ್ದೀನಿ. ನಿರ್ಧಾರ ನಿಂದು. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನೆಗೆಟಿವ್ ಇಲ್ಲ, ನಿನ್ ತಲೆಯಲ್ಲಿ ನೆಗೆಟಿವ್ ತುಂಬಿದೆ. ನಿನಗೆ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೇನೆ ಗೊತ್ತಿಲ್ಲ, ನಿನಗೆ ಬಿಸ್ನೆಸ್ ಅಂದ್ರೇನೆ ಗೊತ್ತಿಲ್ಲ ಅಸಲು. ನಿನಗೆ ನಿನ್ ಲೈಫೇ ಗೊತ್ತಿಲ್ಲ, ನೀನ್ ಯಾಕೆ ಹುಟ್ಟಿದ್ಯಾ ಅನ್ನೋದೇ ಗೊತ್ತಿಲ್ಲ ಅಸಲು. ಸುಮ್ಮನೆ ದೊಡ್ಡನಾಗಿದ್ಯಾ, ಸುಮ್ಮನೆ ಬೆಳೆದಿದ್ಯಾ. ಈ ಹುಟ್ಟಿದ್ದೇವ್ ಇದೇನಂತಾರೆ, ಹುಟ್ಟಿದ ದೇವ್ರು ಹುಲ್ ಮೇಸಲ್ಲ ಅಂತ, ಹುಲ್ ಮೇಕಂತ ಇದೆಯಾ. ಬಿರಿಯಾನಿ ಮೇಯಕ್ ಆಗಲ್ಲ. ಬಿರಿಯಾನಿ ಮೇಯಬೇಕು ಅಂದ್ರೆ ಅದಕ್ಕೊಂದು ಪದ್ಧತಿ ಇದೆ. ಅದೇ ಸಿಸ್ಟಮ್ ಅಲ್ಲಿ ನೀನ್ ಬದುಕಬೇಕು, ಅದೇ ಸಿಸ್ಟಮ್ ಅಲ್ಲಿ ನೀನು ಎದ್ದಳಬೇಕು,
ಅದೇ ಸಿಸ್ಟಮ್ ಅಲ್ಲೇ ನೀನು ಮಲಗಬೇಕು, ಅದೇ ಸಿಸ್ಟಮ್ ಅಲ್ಲೇ ಬಟ್ಟೆ ಹಾಕ್ಬೇಕು, ಅದೇ ಸಿಸ್ಟಮ್ ಅಲ್ಲೇ ನೀನು ಯೋಚನೆ ಮಾಡಬೇಕು, ಅದೇ ಸಿಸ್ಟಮ್ ಅಲ್ಲೇ ನೀನು ಮಾತಾಡಬೇಕು. ಎಲ್ಲದಕ್ಕೊಂದು ಪದ್ಧತಿ ಇದೆ ಮೈ ಡಿಯರ್ ಫ್ರೆಂಡ್ಸ್. ನೀವು ಮಾಡ್ಕೊಂಡು ಕುಂತಿರಲ್ಲ ನನ್ನ ಜಾತಿ ನನ್ನ ಧರ್ಮ ಅಂತ, ಪದ್ಧತಿ ಇದೆ ತಾನೇ. ಮತ್ತೆ ಅದಕ್ಕೆ ತಾನೇ ಜಾತಿ ಧರ್ಮ ಆಗಿರೋದು. ನನ್ನ ಪದ್ಧತಿ ಹಂಗೆ ಹೇಳುತ್ತೆ, ನನ್ನ ಜಾತಿ ಹಿಂಗೆ ಹೇಳುತ್ತೆ. ನಿನಗೆ ನನ್ನ ಜಾತಿಯಲ್ಲಿ ಇರಂಗಿದ್ರೆ ಹಿಂಗೆ ಮಾಡ್ಲೇಬೇಕಿಲ್ಲ ಅಂದ್ರೆ ನನ್ನ ಜಾತಿ ಬಿಟ್ಟು ತೊಳಗು, ನನ್ನ ಧರ್ಮ ಬಿಟ್ಟು ತೊಳಗು. ಕೇಳಿದಿರಾ ಮಾತಾಡೋದು? ಹಂಗೆ ಯಶಸ್ಸು ಹೇಳುತ್ತೆ, ನನ್ನ ಮಗನೇ ನನ್ನ ಯಶಸ್ಸು ನಾನು ನಿನಗೆ ಬೇಕು ಅಂದ್ರೆ ನೀನು ಈ ಪದ್ಧತಿ ಮಾಡು, ಈ ಧರ್ಮನ ಫಾಲೋ ಮಾಡು, ಯಶಸ್ಸಿನ ಧರ್ಮ ಫಾಲೋ ಮಾಡು. ಇಲ್ಲಾಂದ್ರೆ ತೊಲಗು, ಬಿಕಾರಿಯಾಗಿ ಬಿದ್ದಿರು. 97% ಜನ ಸಾಯ್ತಾ ಇರೋದು ನೋಡಿ ಇಂಡಿಯಾದಲ್ಲಿ. ಜಾಬು 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 ಅನ್ಕೊಂತ ಗಂಡ ಹೆಂಡತಿ ಹೊಡೆದಾಡ್ಕೊಂತ ಅಲ್ಲೇ ಇರೋಗಿ ನೀನು ಗೆಟ್ ಔಟ್ ಅಂತೆ. 3% ಜನ ನಾನು ಪದ್ಧತಿ ಫಾಲೋ ಮಾಡಕ್ ರೆಡಿ ಇದ್ದೀನಿ ಅಂದವ್ರಿಗೆ ಈ ಕಡೆ ಕರ್ಕೊಂಡುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸಕ್ಸಸ್. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರೆ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ. ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿ ಇರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್,
ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.